ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಫ್ಯೂಚರ್ ಟೆನ್ಸ್ ಅಂದರೆ ಏನು, ಮತ್ತು ಫ್ಯೂಚರ್ ಟೆನ್ಸ್ನ ಟೈಪ್ಸು, ಮತ್ತು ಫ್ಯೂಚರ್ ಟೆನ್ಸಲ್ಲಿ ಯಾವ್ಯಾವ ಟೈಪ್ಸ್ಗಳಿಗೆ ಇದ್ದೇವೆ ಅದೆಲ್ಲದರದ್ದು ಸ್ಟ್ರಕ್ಚರನ್ನು, ಮತ್ತು ಅವು ಫ್ಯೂಚರ್ ಟೆನ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಹೇಗೆ ಫೈಂಡ್ ಮಾಡೋದು, ಇದು ಸೆಂಟೆನ್ಸ್ ಯಾವುದೇ ಸೆಂಟೆನ್ಸು ಫ್ಯೂಚರ್ ಟೆನ್ಸಲ್ಲಿ ಇದೆಯಾ ಅಂತ ಹೇಗೆ ಫೈಂಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ಫ್ಯೂಚರ್ ಟೆನ್ಸ್ ಅಂದರೆ ಏನು ಅಂತ ನೋಡೋಣ. ದ ಫ್ಯೂಚರ್ ಟೆನ್ಸ್ ಇನ್ ಇಂಗ್ಲಿಷ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಆ್ಯಕ್ಷನ್ಸ್ ಆರ್ ಸ್ಟೇಟ್ಸ್ ದಟ್ ವಿಲ್ ಹ್ಯಾಪನ್ ಆರ್ ಎಕ್ಸಿಟ್ ಆಫ್ಟರ್ ದ ಪ್ರೆಸೆಂಟ್ ಮೂಮೆಂಟ್. ಅಂದರೆ ಫ್ಯೂಚರ್ ಟೆನ್ಸ್ ಅಂದರೆ ಏನು? ಆಫ್ಟರ್ ದ ಪ್ರೆಸೆಂಟ್ ಮೂಮೆಂಟ್. ಯಾವುದೇ ಟೆನ್ಸ್ ನೋಡಬೇಕಾದ್ರೆ ನಾವು ಪ್ರೆಸೆಂಟಲ್ಲಿ ನೋಡಬೇಕಾದ್ರೆ ಅದು ಪ್ರೆಸೆಂಟ್ ಮೂಮೆಂಟಲ್ಲಿ ನೋಡ್ತೀವಿ, ಪಾಸ್ಟಲ್ಲಿ ನೋಡಬೇಕಾದ್ರೆ ಬಿಫೋರ್ ದ ಪ್ರೆಸೆಂಟ್ ಮೂಮೆಂಟು, ಫ್ಯೂಚರಲ್ಲಿ ನೋಡಬೇಕಾದ್ರೆ ಆಫ್ಟರ್ ದ ಪ್ರೆಸೆಂಟ್ ಮೂಮೆಂಟ್. ಅಂದರೆ ಯಾವುದೇ ವರ್ತಮಾನ ಕಾಲ ಆದಮೇಲೆ ಬರುವಂಥವು, ಭವಿಷ್ಯತ್ ಕಾಲದಲ್ಲಿ ಬರುವಂಥವು ಫ್ಯೂಚರ್ ಟೆನ್ಸಲ್ಲಿ ನೋಡಿ. ಪ್ರೆಸೆಂಟ್ ಅಂದರೆ ಕನ್ನಡದಲ್ಲಿ ವರ್ತಮಾನ ಅಂತ ಹೇಳ್ತೀವಿ ನಾವು. ಅಂದರೆ ಈ ವರ್ತಮಾನ ಕಾಲ ಅಂದರೆ ಇವಾಗಿನ ಸಮಯನ ಬಿಟ್ಬಿಟ್ಟು ಮುಂದೆ ನಾಳೆ ನಾಡಿದ್ದು ಈ ರೀತಿ ಭವಿಷ್ಯತ್ನಲ್ಲಿ ಆಗುವಂಥವನ್ನ ಫ್ಯೂಚರ್ ಟೆನ್ಸಲ್ಲಿ ನಾವು ನೋಡ್ತೀವಿ. ಇಟ್ಸ್ ಜನರಲಿ ಫಾರ್ಮ್ಡ್ ಯೂಸಿಂಗ್ ದ ಆಕ್ಸಿಲರಿ ವರ್ಬ್ ವಿಲ್ ಆರ್ ಶಾಲ್. ಇಲ್ಲಿ ನೋಡಿ, ಈ ಫ್ಯೂಚರ್ ಟೆನ್ಸಲ್ಲಿ ನಾವು ಯಾವ ಆಕ್ಸಿಲರಿ ವರ್ಬ್ನ ಯೂಸ್ ಮಾಡ್ತೀವಿ ಅಂದರೆ ಆಕ್ಸಿಲರಿ ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್ಸು. ಈ ಫ್ಯೂಚರ್ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ನ ನಾವು ಯೂಸ್ ಮಾಡ್ತೀವಿ ಅಂದರೆ ವಿಲ್ಲು ಮತ್ತು ಶಾಲ್, ಈ ಎರಡು ಹೆಲ್ಪಿಂಗ್ ವರ್ಬ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಫ್ಯೂಚರ್ ಟೆನ್ಸ್ ಅಂದರೆ ಏನು ಅಂತ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಫ್ಯೂಚರ್ ಟೆನ್ಸ್ ಅಂದರೆ ಇವಾಗಿನ ಸಮಯ ಬಿಟ್ಟು, ಅಂದರೆ ಈ ವರ್ತಮಾನದ ಪ್ರೆಸೆಂಟ್ ಸಮಯ ಬಿಟ್ಟು ಮುಂದೆ ಆಗುವಂಥದ್ದನ್ನು, ಭವಿಷ್ಯತ್ತಲ್ಲಿ ಆಗುವಂಥ ಯಾವುದೇ ಆ್ಯಕ್ಷನನ್ನು, ಯಾವುದೇ ಮೂಮೆಂಟ್ಸನ್ನು, ಯಾವುದೇ ಈವೆಂಟ್ಸನ್ನು ನಾವು ಹೇಳೋದಕ್ಕೆ ಅದನ್ನು ಯಾವುದರಲ್ಲಿ ಹೇಳ್ತೀವಿ? ಫ್ಯೂಚರ್ ಟೆನ್ಸಲ್ಲಿ ಆ ಸೆಂಟೆನ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಥವಾ ಹೇಳ್ತೀವಿ. ನೋಡಿ, ಹಾಗಿದ್ರೆ ಫ್ಯೂಚರ್ ಟೆನ್ಸ್ನಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ, ಅವು ಯಾವುವು ಅಂತ ನೋಡೋಣ. ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್: ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಫ್ಯೂಚರ್ ಟೆನ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ? 4 ಟೈಪ್ಸ್ ಇದ್ದಾವೆ. ಮೊದಲನೇದು ಸಿಂಪಲ್ ಫ್ಯೂಚರು, ಎರಡನೇದು ಫ್ಯೂಚರ್ ಕಂಟಿನ್ಯೂಯಸ್ಸು, ಮೂರನೇದು ಫ್ಯೂಚರ್ ಪರ್ಫೆಕ್ಟು, ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ಸು ನಾಲ್ಕನೇದು. ಸೊ ಈ ರೀತಿ ಫ್ಯೂಚರ್ ಟೆನ್ಸಲ್ಲಿ 4 ಟೈಪ್ಸ್ಗಳಿವೆ. ಹಾಗಿದ್ರೆ ಈ ಟೈಪ್ಸ್ಗಳನ್ನೆಲ್ಲ ಒಂದೊಂದಾಗಿ, ಅಂದರೆ ಸಿಂಪಲ್ ಪ್ರೆಸೆಂಟ್ ಅಂತಂದರೆ ಏನು ಮತ್ತು ಅದರ ಸ್ಟ್ರಕ್ಚರು ಒಂದೊಂದಾಗಿ ಪೂರ್ತಿಯಾಗಿ ನೋಡೋಣ. ಹಾಗಿದ್ರೆ ನೋಡೋಣ ಬನ್ನಿ. ಮೊದಲನೇದಾಗಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಏನು ಅಂತ ನೋಡೋಣ. ಜನರಲ್ ಸ್ಟೇಟ್ಮೆಂಟ್ ಅಬೌಟ್ ದ ಫ್ಯೂಚರ್, ಪ್ರೆಡಿಕ್ಷನ್ಸ್ ಆರ್ ಸ್ಪಾಂಟೇನಿಯಸ್ ಡಿಸಿಷನ್ಸ್. ಅಂದರೆ ಫ್ಯೂಚರ್ ಟೆನ್ಸಲ್ಲಿ ನಾವು ಏನು ನೋಡ್ತೀವಿ? ಯಾವುದೇ ರೀತಿ ಜನರಲ್ ಸ್ಟೇಟ್ಮೆಂಟ್ ಅಂದರೆ ಮುಂದೆ ಆಗುವಂಥ, ಭವಿಷ್ಯತ್ತಲ್ಲಿ ಫ್ಯೂಚರಲ್ಲಿ ಆಗುವಂಥ ಯಾವುದೇ ಒಂದು ಸ್ಟೇಟ್ಮೆಂಟ್ಗಳನ್ನು ನಾವು ಈ ಸಿಂಪಲ್ ಫ್ಯೂಚರಲ್ಲಿ ನೋಡ್ತೀವಿ. ಮತ್ತು ಪ್ರೆಡಿಕ್ಷನ್ಸ್ ಅಂದರೆ ಯಾವುದೇ ಒಂದು ಮುನ್ಸೂಚನೆ. ಈಗ ಮುನ್ಸೂಚನೆ ಅಂತಂದರೆ ಯಾವುದೇ ಒಂದು ಭೂಕಂಪ ಆಗುತ್ತೆ, ಮಳೆ ಬರುತ್ತೆ, ಅಂದರೆ ನಾಳೆ ಮಳೆ ಬರುತ್ತೆ, ನಾಡಿದ್ದು ಭೂಕಂಪ ಆಗುತ್ತೆ, ಈ ರೀತಿ ಮುನ್ಸೂಚನೆಗಳನ್ನು ಕೂಡ ನಾವು ಸಿಂಪಲ್ ಫ್ಯೂಚರಲ್ಲಿ ನೋಡ್ತೀವಿ. ಆ್ಯಂಡ್ ಸ್ಪಾಂಟೇನಿಯಸ್ ಡಿಸಿಷನ್ ಅಂದರೆ ಯಾವುದೇ ಒಂದು ತಂತಾನೇ ಆಗುವಂಥವು, ಅಂದರೆ ಅದೇನೇ ಫ್ಯೂಚರಲ್ಲಿ ನಡೆಯುವಂಥ ಕೆಲ ಘಟನೆಗಳನ್ನು ಹೇಳೋದನ್ನು ನಾವು ಸಿಂಪಲ್ ಫ್ಯೂಚರಲ್ಲಿ ನೋಡ್ತೀವಿ. ಸಿಂಪಲ್ ಫ್ಯೂಚರಲ್ಲಿ ಏನು ನೋಡ್ತೀವಿ? ಮುಂದೆ ಆಗುವಂಥ ಯಾವುದೇ ಜನರಲ್ ಸ್ಟೇಟ್ಮೆಂಟ್ಸನ್ನು ನಾವು ಫ್ಯೂಚರಲ್ಲಿ ನೋಡ್ತೀವಿ. ನೋಡಿ, ಇಲ್ಲಿ ಸ್ಟ್ರಕ್ಚರ್ನ ನೋಡೋಣ. ಫ್ಯೂಚರ್ ಟೆನ್ಸ್ನ ಸ್ಟ್ರಕ್ಚರನ್ನು ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಆಕ್ಸಿಲರಿ ವರ್ಬ್ ಪ್ಲಸ್ ಬೇಸ್ ಫಾರ್ಮ್ ಆಫ್ ದ ಮೇನ್ ವರ್ಬ್ ಪ್ಲಸ್ ದ ರೆಸ್ಟ್ ಆಫ್ ದ ಸೆಂಟೆನ್ಸ್. ಇಲ್ಲಿ ನೋಡಿ, ಫ್ಯೂಚರ್ ಟೆನ್ಸಲ್ಲಿ ಯಾವ ಆಕ್ಸಿಲರಿ ವರ್ಬ್, ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅಂದರೆ ವಿಲ್ ಮತ್ತು ಶಾಲ್ ಅನ್ನೋ 2 ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅದು ಆಕ್ಸಿಲರಿ ವರ್ಬ್ ಅಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಂತಲೇ ಅರ್ಥ. ಬೇಸ್ ಫಾರ್ಮ್ ಆಫ್ ದ ಮೇನ್ ವರ್ಬ್ ಅಂದರೆ ಮೇನ್ ವರ್ಬ್ನ ಬೇಸ್ ಫಾರ್ಮ್ ಇರುತ್ತೆ, ಅಂದರೆ ವರ್ಬ್ನ ಬೇಸಿಕ್ ಫಾರ್ಮು ಇಲ್ಲಿರುತ್ತೆ. ಅಂದರೆ V1 ಫಾರ್ಮು ಇಲ್ಲಿ ಸಿಂಪಲ್ ಫ್ಯೂಚರಲ್ಲಿ ಇರುತ್ತೆ. ಅಂದರೆ ಸಬ್ಜೆಕ್ಟು ಜೊತೆಗೆ ವಿಲ್ಲು ಮತ್ತು ಶಾಲ್ ಅನ್ನೋ ಆಕ್ಸಿಲರಿ ವರ್ಬು ಜೊತೆಗೆ ಬೇಸ್ ಫಾರ್ಮ್, ವರ್ಬ್ನ ಬೇಸಿಕ್ ಫಾರ್ಮು, ಮತ್ತು ಲಾಸ್ಟಲ್ಲಿ ರೆಸ್ಟ್ ಆಫ್ ದ ಸೆಂಟೆನ್ಸು. ಈ ಅಂದರೆ ಇದು ಸಿಂಪಲ್ ಫ್ಯೂಚರ್ನ ಏನು ಸ್ಟ್ರಕ್ಚರ್ ಆಗಿರುತ್ತೆ. ಯಾವುದೇ ಒಂದು ಸಬ್ಜೆಕ್ಟ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ವಿಲ್ ಅಥವಾ ಶಾಲ್ ಇದ್ದರೆ, ಬೇಸ್ ಫಾರ್ಮು V1 ಫಾರ್ಮಲ್ಲಿದ್ದರೆ, ಅಂದರೆ ವರ್ಬು V1 ಫಾರ್ಮಲ್ಲಿದ್ದರೆ, ಬೇಸಿಕ್ ಫಾರ್ಮಲ್ಲಿದ್ದರೆ ಅದನ್ನು ನಾವು ಸಿಂಪಲ್ ಫ್ಯೂಚರಲ್ಲಿ ಇಲ್ಲಿ ನೋಡ್ತೀವಿ. ಹಾಗಿದ್ರೆ ಎಕ್ಸಾಂಪಲ್ನ ನೋಡೋಣ ಬನ್ನಿ. ಐ ವಿಲ್ ಮೀಟ್ ಹಿಮ್ ಲೇಟರ್.
ನೋಡಿ ಇಲ್ಲಿ ಐ ವಿಲ್ ಮೀಟ್ ಹಿಮ್ ಲೇಟರ್. ಇಲ್ಲಿ ನೋಡಿ ಸಬ್ಜೆಕ್ಟ್ ಆದಮೇಲೆ ಯಾವುದಿದೆ ಹೆಲ್ಪಿಂಗ್ ವರ್ಬು, ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ಮೀಟ್ ಅನ್ನೋದು ಇದು ಏನು ಒಂದು ವರ್ಬ್ ಯಾವ ಫಾರ್ಮಲ್ಲಿದೆ, ಇದು ಬೇಸಿಕ್ ಫಾರ್ಮ್ V1 ಫಾರ್ಮಲ್ಲಿದೆ. ಸೊ ಇದನ್ನು ನಾವು ಸಿಂಪಲ್ ಫ್ಯೂಚರ್ ಸೆಂಟೆನ್ಸ್ ಅಂತ ನಾವಿಲ್ಲಿ ಏನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಇದು ಏನು ಐ ವಿಲ್ ಅಂತಂದರೆ ನಾವು ಈ ಶಾರ್ಟ್ ಫಾರ್ಮಲ್ಲಿ ಐ ವಿಲ್ ಅಂತಲೂ ಇಲ್ಲಿ ಹೇಳ್ಬೋದು. ಯು ವಿಲ್ ಕಮ್, ಇಲ್ಲೂ ನೋಡಿ ವಿಲ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ ಇದೆ, ಅದ್ರ ಜೊತೆಗೆ ಕಮ್ ಅನ್ನೋದು ಏನು ವರ್ಬು ಏನಿದೆ V1 ಫಾರ್ಮಲ್ಲಿದೆ. ನೋಡಿಲಿ ಇಟ್ ವಿಲ್ ರೈನ್ ಟುಮಾರೋ, ನಾಳೆ ಇಲ್ಲಿ ನಾಳೆ ಮಳೆ ಬರುತ್ತೆ. ಇಟ್ ಅನ್ನೋ ಸಬ್ಜೆಕ್ಟ್ ಜೊತೆಗೆ ವಿಲ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಇದೆ. ಮತ್ತು ರೇನ್ ಅನ್ನೋದು ಇಲ್ಲಿ ಏನು ರೇನ್ ಅನ್ನೋದು ಒಂದು ವರ್ಬ್ ಆಗುತ್ತೆ. ಸೊ ಅದು ವರ್ಬ್ V1 ಫಾರ್ಮಲ್ಲಿದೆ. ಶಿ ವಿಲ್ ಬಿ ಲೇಟ್, ಅವಳು ಲೇಟಾಗಿ ಬರ್ತಾಳೆ ಅಂತಂದರೆ ಅವಳು ಬರ್ತಾಳೆ, ಇವಾಗ ಬರ್ತಾಳೆ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನಾಳೆ ಬರ್ತಾಳೆ, ನಾಳೆದು ಬರ್ತಾಳೆ, ಲೇಟಾಗಿ ಬರ್ತಾಳೆ. ಶಿ ವಿಲ್ ಬಿ ಲೇಟ್ ಅಂದರೆ ಲೇಟಾಗಿ ಬರ್ತಾಳೆ. ನೋಡಿ ಇಲ್ಲಿ ವಿಲ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ನ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಮತ್ತು ಬಿ ಅನ್ನೋದು ವರ್ಬ್ನ V1 ಫಾರ್ಮ್ ಆಗಿದೆ. ಅಂದರೆ ಬಿ ವಾಸ್ ವೇರ್ ಈ ರೀತಿ ನಾವು ಯೂಸ್ ಮಾಡ್ತೀವಲ್ಲ, ಬಿ ಅನ್ನೋದು ವರ್ಬ್ನ V1 ಫಾರ್ಮ್ ಆಗಿದೆ, ಬೇಸಿಕ್ ಫಾರ್ಮ್ ಆಗಿದೆ. ಸೊ ಈ ಸೆಂಟೆನ್ಸ್ಗಳನ್ನು ನಾವು ವಿಲ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ಮತ್ತು ವರ್ಬು ಬೇಸಿಕ್ ಫಾರ್ಮಲ್ಲಿದ್ದರೆ V1 ಫಾರ್ಮಲ್ಲಿದ್ದರೆ ಅವುಗಳನ್ನು ನಾವು ಸಿಂಪಲ್ ಫ್ಯೂಚರಲ್ಲಿ ಏನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ಇವುಗಳ ಮೀನಿಂಗ್ ಯಾವ ರೀತಿ ಆಗುತ್ತೆ ಅಂದರೆ ಐ ವಿಲ್ ಮೀಟ್ ಹಿಮ್ ಲೇಟರ್ ಅಂತಂದರೆ ನಾನು ಅವನನ್ನು ಲೇಟಾಗಿ ಮೀಟ್ ಮಾಡ್ತೀನಿ. ಲೇಟರ್ ಅಂದರೆ ಆಮೇಲೆ ನಾನು ಅವನ್ನ ಮೀಟ್ ಮಾಡ್ತೀನಿ, ಅದು ಭವಿಷ್ಯತ್ತಲ್ಲಿ ಮಾಡ್ತೀನಿ. ಲೇಟರ್ ಇದು ಭವಿಷ್ಯತ್ ಕಾಲದಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಸೆಂಟೆನ್ಸು. ಲೇಟಾಗಿ ಮೀಟ್ ಮಾಡ್ತೀನಿ ಅಂತಂದರೆ ಅದು ನಾಳೆ ಆಗಿರ್ಬೋದು, ಅದು ಭವಿಷ್ಯತ್ತಲ್ಲಿ ಬರುತ್ತೆ. ಯು ವಿಲ್ ಕಮ್, ನೀನು ಬರ್ತೀಯಾ ಯಾವಾಗ ಬರ್ತೀಯಾ ಗೊತ್ತಿಲ್ಲ, ಮುಂದೆ ಅಂದರೆ ಈ ಪ್ರೆಸೆಂಟ್ ಟೈಮ್ ಬಿಟ್ಟು ಮುಂದೆ ಯಾವಾಗ ಬರ್ತೀಯಾ ಗೊತ್ತಿಲ್ಲ. ಸೊ ಅದನ್ನು ನಾವು ಯಾವುದರಲ್ಲಿ ಕನ್ಸಿಡರ್ ಮಾಡ್ತೀವಿ, ಭವಿಷ್ಯತ್ತಲ್ಲಿ. ಅಂದರೆ ನಾಳೆ ನಾಡಿದ್ದು ಈ ರೀತಿಯೆಲ್ಲ, ಅಂದರೆ ಈ ಪ್ರೆಸೆಂಟ್ ಟೈಮ್ ಬಿಟ್ಟು ಮುಂದಿನ ಟೈಮಲ್ಲಿ ಹೋಗ್ತೀಯಾ ಏನೇ ವರ್ಕ್ ಏನೇ ಆ್ಯಕ್ಷನ್ ಮಾಡ್ತಿದ್ರು ಅದನ್ನು ನಾವು ಭವಿಷ್ಯತ್ತಲ್ಲಿ ಅಂದರೆ ಫ್ಯೂಚರ್ ಟೆನ್ಸಲ್ಲಿ ನಾವು ಕನ್ಸಿಡರನ್ನು ಮಾಡುವ. ಸೊ ದ ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಯಸ್ನ ನೋಡೋಣ. ಫ್ಯೂಚರ್ ಕಂಟಿನ್ಯೂಯಸ್ ಆಲ್ಸೋ ಕಾಲ್ಡ್ ಫ್ಯೂಚರ್ ಪ್ರೋಗ್ರೆಸಿವ್. ಅಂದರೆ ಫ್ಯೂಚರ್ ಕಂಟಿನ್ಯೂಯಸ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಅದು ಪಾಸ್ಟಲ್ಲಾಗಿರ್ಬೋದು, ಪ್ರೆಸೆಂಟಲ್ಲಾಗಿರ್ಬೋದು, ಫ್ಯೂಚರಲ್ಲಾಗಿರ್ಬೋದು. ಕಂಟಿನ್ಯೂಯಸ್ ಅಂದರೆ ಅದು ಕಂಟಿನ್ಯೂಯಸ್ ಆಗಿ ನಡೀತಾ ಇರುತ್ತೆ ಆ ಟೈಮಲ್ಲಿ. ಅಂದರೆ ಪಾಸ್ಟ್ ಕಂಟಿನ್ಯೂಯಸ್ ಅಂದರೆ ಪಾಸ್ಟಲ್ಲಿ ಕಂಟಿನ್ಯೂ ಇರುತ್ತೆ, ಪ್ರೆಸೆಂಟ್ ಅಂದರೆ ಪ್ರೆಸೆಂಟಲ್ಲಿ ಕಂಟಿನ್ಯೂ ಆಗಿರುತ್ತೆ, ಫ್ಯೂಚರ್ ಅಂದರೆ ಫ್ಯೂಚರಲ್ಲಿ ಕಂಟಿನ್ಯೂಯಸ್ ಆಗಿರುತ್ತೆ. ಆ ವರ್ಕ್ಗಳನ್ನು ನಾವು ಆ ಆ್ಯಕ್ಷನ್ಸ್ಗಳನ್ನು ಫ್ಯೂಚರ್ ಕಂಟಿನ್ಯೂಯಸಲ್ಲಿ ಇಲ್ಲಿ ನೋಡ್ತೀವಿ. ಅಂದರೆ ಭವಿಷ್ಯದಲ್ಲಿ ಕಂಟಿನ್ಯೂಯಸ್ ಆಗಿರುವಂಥವನ್ನ ನಾವಿಲ್ಲಿ ಫ್ಯೂಚರ್ ಕಂಟಿನ್ಯೂಯಸಲ್ಲಿ ನೋಡ್ತೀವಿ. ಆಲ್ಸೋ ಕಾಲ್ಡ್ ಫ್ಯೂಚರ್ ಪ್ರೋಗ್ರೆಸಿವ್. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ನಾವು ಫ್ಯೂಚರ್ ಪ್ರೋಗ್ರೆಸಿವ್ ಅಂತಲೂ ಕರಿತೀವಿ. ಯಾಕಂದರೆ ಪ್ರೋಗ್ರೆಸಿವ್ ಅಂದರೆ ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ಅದಕ್ಕೆ ಫ್ಯೂಚರ್ ಪ್ರೋಗ್ರೆಸಿವ್ ಅಂತಲೂ ಇಲ್ಲಿ ಕರಿತೀವಿ. ಆ್ಯಕ್ಷನ್ಸ್ ಇನ್ ಪ್ರೋಗ್ರೆಸ್ ಎಟ್ ಎ ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರ್ ಆರ್ ಆ್ಯಕ್ಷನ್ಸ್ ದಟ್ ವಿಲ್ ಬಿ ಹ್ಯಾಪನಿಂಗ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ ದ ಫ್ಯೂಚರ್. ನೋಡಿ ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಆ್ಯಕ್ಷನ್ ಪ್ರೋಗ್ರೆಸ್ ಆಗ್ತಾಯಿದ್ರೆ ಅಂದರೆ ಫ್ಯೂಚರಲ್ಲಿ ನಾವು ಹೇಳೋ ಟೈಮಲ್ಲಿ, ಅಂದರೆ ಅದು ಸ್ಪೆಸಿಫಿಕ್ ಟೈಮ್ ಆಗಿರ್ಬೇಕು ಫ್ಯೂಚರಲ್ಲಿ, ಅದು ನಾಳೆ ಅಂತ ಇಲ್ಲ ನಾಡಿದ್ದು ಅಂತ ಈ ರೀತಿ ನಾವು ಸ್ಪೆಸಿಫಿಕ್ ನಾಳೆ ನಾಡಿದ್ದು ಆಚೆ ನಾಡಿದ್ದು ಈ ರೀತಿ ಮುಂದಿನ ತಿಂಗಳು ಈ ರೀತಿ ಸ್ಪೆಸಿಫಿಕ್ ಟೈಮಲ್ಲಿ ವರ್ಕ್ ಏನಾದರೂ ಕಂಟಿನ್ಯೂಯಸ್ ಆಗುತ್ತೆ ಅಂತ ನಾವು ಹೇಳುವಂಥ ವಾಕ್ಯಗಳು, ವರ್ಕ್ ಏನಾದರೂ ಕಂಟಿನ್ಯೂಯಸ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದರೆ ವಾಕ್ಯಗಳಲ್ಲಿ, ಸೊ ಆ ವಾಕ್ಯಗಳು ಆ ಸೆಂಟೆನ್ಸ್ಗಳು ಯಾವುದ್ರಲ್ಲಿ ಬರುತ್ತೆ, ಫ್ಯೂಚರ್ ಕಂಟಿನ್ಯೂಯಸಲ್ಲಿ ಬರುತ್ತೆ. ಅಂದರೆ ಯಾವುದೇ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಫ್ಯೂಚರ್ ಅಂದರೆ ಇವಾಗಿನ ಪ್ರೆಸೆಂಟ್ ಟೈಮ್ ಬಿಟ್ಟು ಮುಂದಿನ ಟೈಮಲ್ಲಿ ಸ್ಪೆಸಿಫಿಕ್ ಟೈಮಲ್ಲಿ ಅಂದರೆ ನಾಳೆ ನಾಡಿದ್ದು ಮುಂದಿನ ತಿಂಗಳು ಮುಂದಿನ ವರ್ಷ ಈ ರೀತಿ ಸ್ಪೆಸಿಫಿಕ್ ಟೈಮ್ನ ತೊಗೊಂಡು ಅಲ್ಲಿ ನಾವು ವರ್ಕ್ನ ಕಂಟಿನ್ಯೂ ಆಗ್ತಾ ಇದೆ ಅಂತ ಸೆಂಟೆನ್ಸಲ್ಲಿ ಏನಾದರೂ ಹೇಳಿದ್ರೆ ಆ ಸೆಂಟೆನ್ಸು ಫ್ಯೂಚರ್ ಕಂಟಿನ್ಯೂಯಸಲ್ಲಿ ಬರುತ್ತೆ. ಸೊ ಹಾಗಿದ್ರೆ ಫ್ಯೂಚರ್ ಕಂಟಿನ್ಯೂಯಸ್ನ ಸ್ಟ್ರಕ್ಚರನ್ನು ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ವಿಲ್ ಪ್ಲಸ್ ಬಿ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ರೆಸ್ಟ್ ಆಫ್ ದ ಸೆಂಟೆನ್ಸ್. ಅಂದರೆ ಫ್ಯೂಚರ್ ಕಂಟಿನ್ಯೂಯಸಲ್ಲಿ ಯಾವುದೇ ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಮೊದಲನೇದಾಗಿ ಸಬ್ಜೆಕ್ಟ್ ಜೊತೆಗೆ ವಿಲ್ಲು ಮತ್ತು ಬಿ ಅನ್ನೋ 2 ಹೆಲ್ಪಿಂಗ್ ವರ್ಬ್ ಇರುತ್ತೆ. ಮತ್ತು ಮೇನ್ ವರ್ಬ್ಗೆ ಅಂದರೆ ವರ್ಬು ಯಾವ ರೀತಿ ಫಾರ್ಮಲ್ಲಿರುತ್ತೆ, ಮೇನ್ ವರ್ಬು V1 ಫಾರ್ಮಲ್ಲಿ ಬೇಸಿಕ್ ಫಾರ್ಮಲ್ಲಿ ಇರುತ್ತೆ, ಅದರ ಜೊತೆಗೆ ING ಅನ್ನು ಆ್ಯಡ್ ಆಗಿರುತ್ತೆ. ಅಂದರೆ ಸಬ್ಜೆಕ್ಟ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ವಿಲ್ಲು ಮತ್ತು ಬಿ ಅನ್ನೋ 2 ಹೆಲ್ಪಿಂಗ್ ವರ್ಬ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ವರ್ಬು ಮೇನ್ ವರ್ಬು V1 ಫಾರ್ಮಲ್ಲಿರುತ್ತೆ. ಮತ್ತು V1 ಫಾರ್ಮಲ್ಲಿರೋ ವರ್ಬ್ಗೆ ನಾವು ING ಅನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನೋಡಿ ಯಾವುದೇ ಕಂಟಿನ್ಯೂಯಸ್ ಟೆನ್ಸಲ್ಲಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂ, ಪಾಸ್ಟ್ ಕಂಟಿನ್ಯೂ ಮತ್ತು ಫ್ಯೂಚರ್ ಕಂಟಿನ್ಯೂವಲ್ಲಿ ನಾವೇನು ನೋಡ್ತೀವಿ, ವರ್ಬು ಮೇನ್ ವರ್ಬ್ ಆಗಿರುತ್ತೆ. ಅಂದರೆ ಮೇನ್ ವರ್ಬು V1 ಫಾರ್ಮಲ್ಲಿರುತ್ತೆ, ಬೇಸಿಕ್ ಫಾರ್ಮಲ್ಲಿರುತ್ತೆ, ಅದಕ್ಕೆ ನಾವು ING ಅನ್ನು ಆ್ಯಡ್ ಮಾಡಬೇಕು.
ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಫ್ಯೂಚರ್ ಕಂಟಿನ್ಯೂಸಲ್ಲೂ ಕೂಡ ಮೇನ್ ವರ್ಬ್ಗೆ ನಾವು INGಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಈ ರೀತಿಯ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಕಂಟಿನ್ಯೂಸ್ ಸೆಂಟೆನ್ಸ್ಗಳಲ್ಲಿ ನೋಡ್ತೀವಿ. ಸೊ ದ ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಸೆಂಟೆನ್ಸ್ಗಳನ್ನ ಎಕ್ಸಾಂಪಲ್ ನೋಡೋಣ. ಅಂದರೆ ಫ್ಯೂಚರ್ ಕಂಟಿನ್ಯೂಸ್ ಸೆಂಟೆನ್ಸ್ ಯಾವ ರೀತಿ ಇರುತ್ತೆ ಅಂತ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇಟ್ ವಿಲ್ ಬಿ ರೇನಿಂಗ್ ವೆನ್ ಯು ಅರೈವ್. ನೋಡಿ ಇಲ್ಲಿ ಇಟ್ ವಿಲ್ ಬಿ ರೇನಿಂಗ್ ವೆನ್ ಯು ಅರೈವ್. ಯಾವಾಗ ನೀನು ಬರ್ತೀಯ ಆವಾಗ ಮಳೆ ಬರುತ್ತೆ. ಅಂದರೆ ನೀನು ಯಾವಾಗ ಬರ್ತೀಯ ಆವಾಗ ಮಳೆ ಬರುತ್ತೆ. ಇಲ್ಲಿ ನೋಡಿ ನಾವು ಟೈಮ್ ಫಾರ್ಮನ್ನು ಹೇಳ್ತಾ ಇದ್ದೀವಿ, ಒಂದು ಸ್ಪೆಸಿಫಿಕ್ ಟೈಮನ್ನು ಹೇಳ್ತಾ ಇದ್ದೀವಿ. ನೀನು ಯಾವಾಗ ಬರ್ತೀಯ ಅಂದರೆ ಅವಳು ಬರೋ ಟೈಮಲ್ಲೇ ಮಳೆ ಬರುತ್ತೆ. ಅಂದರೆ ನೀನು ಯಾವಾಗ ಬರ್ತೀಯ ಆವಾಗ ಮಳೆ ಬರುತ್ತೆ. ಈ ರೀತಿ ಸ್ಪೆಸಿಫಿಕ್ ಟೈಮ್ ಜೊತೆಗೆ ಹೇಳುವಂಥ ಸೆಂಟೆನ್ಸ್ಗಳನ್ನು, ಫ್ಯೂಚರಲ್ಲಿ ಹೇಳುವಂಥ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಕಂಟಿನ್ಯೂಸಲ್ಲಿ ನೋಡ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ನೋಡಿ, ವಿ ವಿಲ್ ಬಿ ಹ್ಯಾವಿಂಗ್ ಡಿನ್ನರ್ ಎಟ್ 7 PM. ಅಂದರೆ ನಾವು ಊಟವನ್ನು ಯಾವಾಗ ಮಾಡ್ತೀವಿ? 7 PMಗೆ. ವಿ ವಿಲ್ ಬಿ ಹ್ಯಾವಿಂಗ್ ಡಿನ್ನರ್ 7 PM. ಇಲ್ಲಿ ನಾವು ಎಷ್ಟೊತ್ತಿಗೆ ಊಟ ಮಾಡ್ತೀವಿ? 7 ಗಂಟೆಗೆ. 7 ಗಂಟೆಗೆ ನಾವು ನೈಟ್ 7 ಗಂಟೆಗೆ ಡಿನ್ನರನ್ನು ಮಾಡ್ತೀವಿ. ಸೊ ಇಲ್ಲಿ ಕೂಡ ಸ್ಪೆಸಿಫಿಕ್ ಟೈಮ್ ಇದೆ. ಅಂದರೆ ಫ್ಯೂಚರಲ್ಲಿ ಹೇಳುವಂಥವಕ್ಕೆ ಸ್ಪೆಸಿಫಿಕ್ ಟೈಮ್ ಇದೆ. ಸೊ ಇವುಗಳನ್ನು ನಾವು ಏನು ಮಾಡ್ತೀವಿ? ಫ್ಯೂಚರ್ ಕಂಟಿನ್ಯೂಸಲ್ಲಿ ನೋಡ್ತೀವಿ. ಅಂದರೆ ಫ್ಯೂಚರಲ್ಲಿ ನಾವು ಈ ಟೈಮ್ಗೆ ಊಟ ಮಾಡ್ತೀವಿ. ಅಂದರೆ ಫ್ಯೂಚರಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ ಜೊತೆಗೆ ಹೇಳುವಂಥ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಕಂಟಿನ್ಯೂಸಲ್ಲಿ ನೋಡ್ತೀವಿ. ಇಲ್ಲಿ ನೋಡಿ ನಾವು ಮೊದಲನೇ ಸೆಂಟೆನ್ಸಲ್ಲಿ ಅಂದರೆ ಮೊದಲನೇ ಎಕ್ಸಾಂಪಲ್ಲಿ ಇಟ್ ಅನ್ನೋ ಸಬ್ಜೆಕ್ಟ್ ಜೊತೆಗೆ ವಿಲ್ ಮತ್ತು ಬಿ ಅನ್ನೋ ಎರಡು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿದ್ದೀವಿ. ಮತ್ತು ರೇನ್ ಅನ್ನೋ ಒಂದು ಮೇನ್ ವರ್ಬ್ ಇದೆ, ಅದಕ್ಕೆ ನಾವು INGಯನ್ನು ಆ್ಯಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನೋಡಿ, ವಿ ವಿಲ್ ಬಿ ಅಲ್ಲೂ ಕೂಡ ನಾವು ವಿ ಅನ್ನೋ ಸಬ್ಜೆಕ್ಟ್ಗೆ ವಿಲ್ ಬಿ ಮತ್ತು ಎರಡು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿದ್ದೀವಿ. ಮತ್ತು ಹ್ಯಾವಿಂಗ್ ಡಿನ್ನರ್ ನೋಡಿ, ಇಲ್ಲಿ ಹ್ಯಾವ್ ಅನ್ನೋದು ಊಟ, ಅಂದರೆ ಹ್ಯಾವ್ ಅನ್ನೋದು ಊಟ ಮಾಡ್ತೀವಿ. ಸೊ ಆ ಹ್ಯಾವಿಗೆ ಏನು ಮಾಡಿದ್ದೀವಿ? ING ಫಾರ್ಮನ್ನು ಇಲ್ಲಿ ಮೇನ್ ವರ್ಬ್ಗೆ ING ಫಾರ್ಮ್ನ ಯೂಸ್ ಮಾಡಿದ್ದೀವಿ. ಹಿ ವಿಲ್ ಬಿ ಸ್ಲೀಪಿಂಗ್ ವೆನ್ ದ ಫೋನ್ ರಿಂಗ್ಸ್. ಅಂದರೆ ಯಾವಾಗ ಫೋನ್ ರಿಂಗ್ ಆಗುತ್ತೆ ಹಿ ವಿಲ್ ಬಿ ಸ್ಲೀಪಿಂಗ್, ಅವನು ಮಲಗ್ತಾನೆ. ಅಂದರೆ ಯಾವಾಗ ಫೋನ್ ಇದು ನೋಡಿ ಮಲಗ್ತಾನೆ ಅನ್ನೋದು ಫ್ಯೂಚರಲ್ಲಿ ಬರುತ್ತೆ, ಫ್ಯೂಚರಲ್ಲಿ. ಸೊ ಯಾವಾಗ ಫೋನ್ ರಿಂಗ್ ಆಗುತ್ತೆ ಆವಾಗ ಮಲಗ್ತಾನೆ ಅಂದರೆ ಒಂದು ಟೈಮ್ಸ್, ಅಂದರೆ ಯಾವಾಗ ಅನ್ನೋದು ವೆನ್ ಅನ್ನೋದು ಒಂದು ನಮಗಿಲ್ಲಿ ಟೈಮನ್ನು ತೋರಿಸುತ್ತೆ. ಯಾವಾಗ ಫೋನ್ ರಿಂಗ್ ಆಗುತ್ತೆ ಆವಾಗ ಅವನು ಮಲಗ್ತಾನೆ. ಸೊ ಇದು ಯಾವುದ್ರಲ್ಲಿ ಬರುತ್ತೆ? ಫ್ಯೂಚರ್ ಕಂಟಿನ್ಯೂಸಲ್ಲಿ ಬರುತ್ತೆ. ಈಗ ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ಏನು ಅಂತ ಅರ್ಥ ಆಯ್ತು ಅನ್ಕೊತೀನಿ. ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ ಜೊತೆಗೆ ನಾವು ಸೆಂಟೆನ್ಸಲ್ಲಿ ಕಂಟಿನ್ಯೂ ಆಗೋದ ರೀತಿ ಹೇಳೋದನ್ನು ನಾವು ಫ್ಯೂಚರ್ ಕಂಟಿನ್ಯೂಸಲ್ಲಿ ನೋಡ್ತೀವಿ. ಅಲ್ಲಿ ಸ್ಪೆಸಿಫಿಕ್ ಟೈಮ್ ಅನ್ನೋದು ಇರಬೇಕು. ಸೊ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟನ್ನು ನೋಡೋಣ. ಆ್ಯಕ್ಷನ್ಸ್ ದಟ್ ವಿಲ್ ಬಿ ಕಂಪ್ಲೀಟೆಡ್ ಬಿಫೋರ್ ಎ ಸ್ಪೆಸಿಫಿಕ್ ಟೈಮ್ ಆರ್ ಅನದರ್ ಆ್ಯಕ್ಷನ್ ಇನ್ ದ ಫ್ಯೂಚರ್. ನೋಡಿ, ಯಾವುದೇ ಫ್ಯೂಚರ್ ಪರ್ಫೆಕ್ಟ್ ಸೆಂಟೆನ್ಸು ಯಾವ ರೀತಿ ಇರುತ್ತೆ ಅಂದರೆ ಆ್ಯಕ್ಷನ್ ದಟ್ ವಿಲ್ ಬಿ ಕಂಪ್ಲೀಟೆಡ್ ಬಿಫೋರ್ ಎ ಸ್ಪೆಸಿಫಿಕ್ ಟೈಮ್. ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ ನಾವು ಕೊಟ್ಟಿರ್ತೀವಿ ಅಂದರೆ ಆ ಟೈಮ್ಗಿಂತ ಮುಂಚೆನೇ ಏನು ಆ್ಯಕ್ಷನ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ ಇಲ್ಲಿ. ಆರ್ ಅನದರ್ ಆ್ಯಕ್ಷನ್ ಇನ್ ದ ಫ್ಯೂಚರ್, ಇಲ್ಲಾಂದರೆ ಏನು ಅಥವಾ ಅನದರ್ ಆ್ಯಕ್ಷನ್, ಇನ್ನೊಂದು ಆ್ಯಕ್ಷನು ಅಲ್ಲಿ ಕಂಟಿನ್ಯೂ ಆಗಿರುತ್ತೆ. ಆ ರೀತಿ ಇರುವಂಥ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ಇಲ್ಲಿ ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಅಂದರೆ ನೆನ್ಪಿಟ್ಕೊಂಡ್ಬಿಡಿ, ಆ್ಯಕ್ಷನ್ ದಟ್ ವಿಲ್ ಕಂಪ್ಲೀಟೆಡ್ ಬಿಫೋರ್ ಇನ್ ದ ಸ್ಪೆಸಿಫಿಕ್ ಟೈಮ್. ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ಗಿಂತ ಮುಂಚೆನೇ ಆ್ಯಕ್ಷನ್ ಕಂಪ್ಲೀಟ್ ಆಗಿರುವಂಥವುಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ಸೊ ಫ್ಯೂಚರ್ ಪರ್ಫೆಕ್ಟ್ನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ past participle form of the main verb plus the rest of the sentence along with the time frame. ಇಲ್ಲೂ ಕೂಡ ಟೈಮ್ ಫ್ರೇಮ್ ಇರುತ್ತೆ, ಜೊತೆಗೆ ಸಬ್ಜೆಕ್ಟ್ ಜೊತೆಗೆ ಇದು ವಿಲ್ಲು ಹೆಲ್ಪಿಂಗ್ ವರ್ಬು ಮತ್ತು ಹ್ಯಾವ್ ಅನ್ನೋ ಎರಡು ಹೆಲ್ಪಿಂಗ್ ವರ್ಬ್ ಇರುತ್ತೆ. ವರ್ಬ್ ಫಾರ್ಮು V2 ಫಾರ್ಮಲ್ಲಿ ಇರುತ್ತೆ. ಅಂದರೆ ಯಾವುದೇ ಬೇಸಿಕ್ ವರ್ಬ್ ಇರೋದಿಲ್ಲ ಇಲ್ಲಿ, V2 ಫಾರ್ಮು ಅಲ್ಲಿ ವರ್ಬ್ ಮೇನ್ ವರ್ಬ್ ಇರುತ್ತೆ. ನೆಕ್ಸ್ಟ್ ದ ರೆಸ್ಟ್ ಆಫ್ ದ ಸೆಂಟೆನ್ಸ್ ಅಲಾಂಗ್ ವಿತ್ ದ ಟೈಮ್ ಫ್ರೇಮ್. ಅಂದರೆ ಒಂದು ಟೈಮ್ ಫ್ರೇಮ್ ಜೊತೆಗೆ ಟೈಮ್ ಜೊತೆಗೆ ಇಲ್ಲಿ ಏನು ಅಂದರೆ ಆ ಟೈಮಲ್ಲಿ ಆ ಟೈಮ್ಗಿಂತ ಬಿಫೋರ್ ಕಂಪ್ಲೀಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ ಫ್ಯೂಚರಲ್ಲಿ. ಸೊ ಅದಕ್ಕೆ ಇಲ್ಲಿ ಟೈಮ್ ಫ್ರೇಮ್ ಇರುತ್ತೆ. ಸೊ ಈ ರೀತಿ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ಸಬ್ಜೆಕ್ಟ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ವಿಲ್ಲು ಮತ್ತು ಹ್ಯಾವ್ ಅನ್ನೋ ಎರಡು ಹೆಲ್ಪಿಂಗ್ ವರ್ಬು ಜೊತೆಗೆ ವರ್ಬ್ ಫಾರ್ಮು V2 ಫಾರ್ಮಲ್ಲಿ ಇರುತ್ತೆ. ಅದ್ರ ಜೊತೆಗೆ ರೆಸ್ಟ್ ಆಫ್ ದ ಸೆಂಟೆನ್ಸ್ ಟೈಮ್ ಫ್ರೇಮ್ ಜೊತೆಗೆ ಇರುತ್ತೆ. ಹಾಗಿದ್ರೆ ಎಕ್ಸಾಂಪಲ್ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಐ ವಿಲ್ ಹ್ಯಾವ್ ಫಿನಿಶ್ಡ್ ದಿಸ್ ಬುಕ್. ಇಲ್ಲಿ ನೋಡಿ, ಸಬ್ಜೆಕ್ಟ್ ಜೊತೆಗೆ ವಿಲ್ಲು ಮತ್ತು ಹ್ಯಾವ್ ಎರಡು ಹೆಲ್ಪಿಂಗ್ ವರ್ಬ್ ಇದ್ದಾವೆ.
ಫಿನಿಶ್ಡ್ ಅಂದರೆ ವರ್ಬ್ ಫಾರ್ಮು ಯಾವುದರಲ್ಲಿದೆ V2 ಅಲ್ಲಿ ವರ್ಬ್ ಫಾರ್ಮ್ ಇದೆ. ಸೊ ಇದನ್ನು ನಾವು ಯಾವುದ್ರಲ್ಲಿ ತೊಗೋತೀವಿ, ಫ್ಯೂಚರ್ ಪರ್ಫೆಕ್ಟಲ್ಲಿ ತೊಗೋತೀವಿ. ಯು ವಿಲ್ ಹ್ಯಾವ್ ಸ್ಟಡೀಡ್ ದ ಇಂಗ್ಲೀಷ್ ಟೆನ್ಸಸ್, ಅಂದರೆ ನೀನು ಇಂಗ್ಲೀಷ್ ಟೆನ್ಸಸ್ಗಳನ್ನು ಸ್ಟಡಿ ಮಾಡಿದೀಯಾ, ಅಂದರೆ ಫ್ಯೂಚರಲ್ಲಿ ನೀವು ಇಂಗ್ಲೀಷ್ ಟೆನ್ಸ್ಗಳನ್ನು ಸ್ಟಡಿ ಮಾಡಿದೀಯಾ, ಈ ರೀತಿ ಹೇಳೋ ಸೆಂಟೆನ್ಸ್ಗಳನ್ನು ನಾವು ಯಾವುದ್ರಲ್ಲಿ ತೊಗೋತೀವಿ, ಫ್ಯೂಚರ್ ಪರ್ಫೆಕ್ಟಲ್ಲಿ ತೊಗೋತೀವಿ. ಶಿ ವಿಲ್ ಹ್ಯಾವ್ ಕುಕ್ಡ್ ಡಿನ್ನರ್, ಅಂದರೆ ಡಿನ್ನರು ನಾವು ನೈಟಲ್ಲಿ ಮಾಡ್ತೀವಿ. ಯಾವಾಗ ಮಾಡ್ತೀವಿ ಡಿನ್ನರು? ನೈಟಲ್ಲಿ ಮಾಡ್ತೀವಿ. ಅಂದರೆ ನೈಟ್ಗಿಂತ ಮುಂಚೆನೇ ನೀನು ಡಿನ್ನರನ್ನು ರೆಡಿ ಮಾಡಿದೆಯಾ, ಕುಕ್ ಮಾಡಿದೆಯಾ, ಅಂದರೆ ಡಿನ್ನರ್ನ ರೆಡಿ ಮಾಡಿದೆಯಾ. ಸೊ ಇದನ್ನು ನಾವು ಯಾವುದ್ರಲ್ಲಿ ತೊಗೋತೀವಿ, ಫ್ಯೂಚರ್ ಪರ್ಫೆಕ್ಟಲ್ಲಿ. ಇಲ್ಲಿ ಟೈಮ್ ಫಾರ್ಮ್ಗಿಂತ ಮುಂಚೆನೇ, ಅಂದರೆ ಯಾವುದೇ ಒಂದು ಟೈಮ್ಗಿಂತ ಮುಂಚೆನೇ, ಆ ಡಿನ್ನರ್ ಮಾಡೋ ಟೈಮ್ಗಿಂತ ಮುಂಚೆನೇ ಇಲ್ಲಿ ಅಡುಗೆ ಅನ್ನೋದು ರೆಡಿ ಆಗಿದೆ. ಸೊ ಅವಳು ಅಡುಗೆಯನ್ನು ಮುಗಿಸ್ಬಿಟ್ಟಿದ್ದಾಳೆ ಡಿನ್ನರ್ಗಿಂತ ಮುಂಚೆನೇ, ಟೈಮ್ಗಿಂತ ಮುಂಚೆನೇ ಅನ್ನೋದು ಇಲ್ಲಿ ಫ್ಯೂಚರ್ ಪರ್ಫೆಕ್ಟಲ್ಲಿ ನಾವು ನೋಡ್ತೀವಿ. ಹಿ ವಿಲ್ ಹ್ಯಾವ್ ಅರೈವ್ಡ್, ಅವನು ಬಂದಿರ್ತಾನೆ, ಅಂದರೆ ಅವನು ಏನು ಮಾಡಿರ್ತಾನೆ, ಬಂದಿರ್ತಾನೆ. ಹಿ ಅನ್ನೋ ಒಂದು ಸಬ್ಜೆಕ್ಟ್ಗೆ ಇಲ್ಲಿ ವಿಲ್ಲು ಮತ್ತು ಹ್ಯಾವ್ ಅನ್ನೋ ಎರಡು ಹೆಲ್ಪಿಂಗ್ ವರ್ಬ್ನ ನಾವು ತೊಗೊಂಡಿದ್ದೀವಿ, ಮತ್ತು ವರ್ಬು V2 ಫಾರ್ಮಲ್ಲಿದೆ. ನೋಡಿ, ಇವು ಫ್ಯೂಚರ್ ಪರ್ಫೆಕ್ಟು ಯಾವ ರೀತಿ ಅಂತಂದರೆ, ಐ ವಿಲ್ ಹ್ಯಾವ್ ಫಿನಿಶ್ಡ್ ದಿಸ್ ಬುಕ್ ಅಂದರೆ ನಾನು ಫಿನಿಷ್ ಮಾಡಿರ್ತೀನಿ, ಅಂದರೆ ಈ ಬುಕ್ಕನ್ನ ಫಿನಿಷ್ ಮಾಡಿರ್ತೀನಿ ಅಂತ ಅರ್ಥ ಕೊಡುತ್ತೆ. ಸೊ ಯು ವಿಲ್ ಹ್ಯಾವ್ ಸ್ಟಡಿಡ್ ದ ಇಂಗ್ಲೀಷ್ ಅಂದರೆ ನೀ ಇಂಗ್ಲೀಷ್ ಟೆನ್ಸನ್ಸ್ಗಳನ್ನು ಸ್ಟಡಿ ಮಾಡಿರ್ತೀಯ ಫ್ಯೂಚರಲ್ಲಿ, ಈ ಟೈಮ್ಗಿಂತ ಮುಂಚೆನೇ ಮಾಡಿರ್ತೀಯ, ಈ ರೀತಿ ಅರ್ಥಗಳನ್ನು ಕೊಡುವಂಥವುಗಳನ್ನು ಫ್ಯೂಚರ್ ಪರ್ಫೆಕ್ಟಲ್ಲಿ, ಅಂದರೆ ಯಾವುದೇ ಟೈಮ್ಗಿಂತ ಬಿಫೋರ್ ಮಾಡಿರ್ತೀಯ ಅನ್ನೋ ಅರ್ಥಗಳು. ಅಂದರೆ ಈ ಟೈಮ್ಗಿಂತ ಬಿಫೋರೇ ನೀನು ಟೆನ್ಸಸ್ಗಳನ್ನು ಸ್ಟಡಿ ಮಾಡಿರ್ತೀಯ, ಅಂದರೆ TETಗಿಂತ ಮುಂಚೆನೇ ನೀನು ಟೆನ್ಸಸ್ಗಳನ್ನು ಸ್ಟಡಿ ಮಾಡಿರ್ತೀಯ. ಈ ರೀತಿ ಯಾವುದೇ ಒಂದು ಟೈಮ್ ಫ್ರೇಮನ್ನು ಹೇಳುವಂತಹ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಸೆಂಟೆನ್ಸ್ಗಳಂತ ನೋಡ್ತೀವಿ ಇಲ್ಲಿ ಫ್ಯೂಚರಲ್ಲಿ. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಫೋರ್ತ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಯಾವ ರೀತಿ ಸೆಂಟೆನ್ಸ್ಗಳಿರುತ್ತೆ, ಅಂದರೆ ಏನು ಅಂತ ನೋಡೋಣ. ಆ್ಯಕ್ಷನ್ಸ್ ದಟ್ ವಿಲ್ ಹ್ಯಾವ್ ಬೀನ್ ಆನ್ಗೋಯಿಂಗ್ ಫಾರ್ ಎ ಪೀರಿಯಡ್ ಆಫ್ ಟೈಮ್ ಅಪ್ ಟು ಸ್ಪೆಸಿಫಿಕ್ ಪಾಯಿಂಟ್ ಇನ್ ದ ಫ್ಯೂಚರ್. ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸಲ್ಲಿ ಏನಂದರೆ, ಯಾವುದೇ ಒಂದು ಆ್ಯಕ್ಷನ್ನು ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ವರೆಗೂ ಕಂಟಿನ್ಯೂ ಆಗಿದ್ದರೆ ಅದನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸಲ್ಲಿ ನೋಡ್ತೀವಿ. ಅಂದರೆ ಒಂದು ಸ್ಪೆಸಿಫಿಕ್ ಒಂದು ಟೈಮ್ವರೆಗೂ ಕಂಟಿನ್ಯೂ ಆಗಿರಬೇಕು, ಆ ಟೈಮ್ಗೆ ಅಲ್ಲಿ ಪರ್ಫೆಕ್ಟಾಗಿ ಮುಗಿದು ಇರಬೇಕು, ಕೆಲಸ ಡನ್ನು ಆಗಿರಬೇಕು, ಅಂಥ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಅಂದರೆ ಏನು, ಒಂದು ವರ್ಕು ಫ್ಯೂಚರಲ್ಲಿ ಕಂಟಿನ್ಯೂ ಆಗಿರಬೇಕು, ಮತ್ತು ಅಲ್ಲಿ ಒಂದು ಟೈಮ್ಗೆ ಅದು ಎಂಡ್ ಆಗಿರಬೇಕು, ಅಂಥವುಗಳನ್ನು ನಾವು ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸಲ್ಲಿ ನೋಡ್ತೀವಿ. ಹಾಗಿದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ನ ಸ್ಟ್ರಕ್ಚರನ್ನು ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ದ ರೆಸ್ಟ್ ಆಫ್ ದ ಸೆಂಟೆನ್ಸ್. ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನಾವು ಯಾವ ರೀತಿ ಸ್ಟ್ರಕ್ಚರ್ ಇದೆ ಅಂದರೆ, ಸಬ್ಜೆಕ್ಟ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ವಿಲ್ಲು ಮತ್ತು ಹ್ಯಾವ್ ಮತ್ತು ಬೀನ್, ಅಂದರೆ 3 ಹೆಲ್ಪಿಂಗ್ ವರ್ಬ್ ಬರುತ್ತೆ ಅನ್ಕೋಬಹುದು. ವಿಲ್ಲು, ಹ್ಯಾವ್, ಬೀನ್ 3 ರೀತಿ ಬರುತ್ತೆ. ಸೊ ಅದ್ರ ಜೊತೆಗೆ ಏನಂದರೆ ಮೇನ್ ವರ್ಬು V1 ಫಾರ್ಮಲ್ಲಿ, ಬೇಸಿಕ್ ಫಾರ್ಮಲ್ಲಿ ಇರುತ್ತೆ, ಅದಕ್ಕೆ ನಾವು INGನ ಇಲ್ಲಿ ಆ್ಯಡ್ ಮಾಡುವಂಥದ್ದು. ಅಂದರೆ ಸಬ್ಜೆಕ್ಟ್ ಜೊತೆಗೆ 3 ಹೆಲ್ಪಿಂಗ್ ವರ್ಬು ವಿಲ್ಲು, ಹ್ಯಾವ್, ಬೀನು ಜೊತೆಗೆ ಮೇನ್ ವರ್ಬ್ಗೆ INGಯನ್ನು ಆ್ಯಡ್ ಮಾಡಿರ್ತಾರೆ. ಸೊ ಅವುಗಳನ್ನು ನಾವು ಇಲ್ಲಿ ಯಾವುದ್ರಲ್ಲಿ ನೋಡ್ತೀವಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸಲ್ಲಿ ನೋಡ್ತೀವಿ. ಅಂದರೆ ಇಲ್ಲಿ ವಿಲ್, ಹ್ಯಾವ್, ಬೀನ್ ಅಂದರೆ ವರ್ಕ್ ಕಂಟಿನ್ಯೂ ಆಗಿದೆ ಮತ್ತು ಪರ್ಫೆಕ್ಟ್ ಆಗಿದೆ ಫ್ಯೂಚರಲ್ಲಿ ಅಂತ ನಮಗೆ ತೋರಿಸುತ್ತೆ. ಸೊ ಅಂಥವುಗಳನ್ನು ಎಕ್ಸಾಂಪಲ್ಗಳನ್ನು ನೋಡೋಣ. ಅಂದರೆ ಇಲ್ಲಿ ನೋಡಿ, ಎಕ್ಸಾಂಪಲ್ ನೋಡಿ, ಐ ವಿಲ್ ಹ್ಯಾವ್ ಬೀನ್ ವೇಟಿಂಗ್ ಹಿಯರ್ ಫಾರ್ 3 hours ಬೈ 6 o'clock. ಅಂದರೆ 6 o'clockಗಿಂತ ಮುಂಚೆ ನಾನು ಇಲ್ಲಿ 3 hours ವೇಟ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಕಂಟಿನ್ಯೂಯಸ್ ಆಗಿ ಇದೆ ವರ್ಕು, ಅಂದರೆ ವೇಟ್ ಯಾವಾಗಿಂದ ಮಾಡ್ತಾ ಇದ್ದಾರೆ, 3 hours ಕಂಟಿನ್ಯೂ ಆಗಿ ವೇಟ್ ಮಾಡ್ತಾ ಇದ್ದಾರೆ. ಮತ್ತು ಎಂಡು ಕೂಡ ಆಗಿದೆ, ಯಾವ ಎಂಡ್ ಆಗಿದೆ, 6 o'clockಗೆ ಎಂಡ್ ಆಗಿದೆ ಅಂತಂದರೆ ಕಂಟಿನ್ಯೂನೂ ಇತ್ತು, ಇಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ಗೆ ವೇಟ್ ಮಾಡೋದು ಎಂಡು ಕೂಡ ಆಗಿದೆ. ಸೊ ಇಂಥ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಸೆಂಟೆನ್ಸಲ್ಲಿ ನೋಡ್ತೀವಿ. ಬೈ 2001 ಐ ವಿಲ್ ಹ್ಯಾವ್ ಬೀನ್ ಲಿವಿಂಗ್ ಇನ್ ಲಂಡನ್ ಫಾರ್ 16 years. ಅಂದರೆ ಇಲ್ಲಿ 16 years ಎಂಡ್ ಆಯಿತು, ನಾನು 2010 16 years ಲಂಡನಲ್ಲಿ ಏನು ಮಾಡಿದ್ದೀನಿ, ಲಿವ್ ಮಾಡಿದ್ದೀನಿ, ಅಂದರೆ ಉಳ್ಕೊಂಡಿದ್ದೀನಿ, ಲಂಡನಲ್ಲಿ ವಾಸವಾಗಿದ್ದೀನಿ. ಅಂದರೆ
16 ಇಯರ್ಸ್ ಕಂಟಿನ್ಯೂ ಆಗಿ ಲಂಡನಲ್ಲಿ ವಾಸವಾಗಿದ್ದೀನಿ. ಸೊ ಇವಾಗ 16 ಇಯರ್ ಎಂಡ್ ಆಯಿತು ಅಂತ ಅಂದರೆ ಎಂಡು ಆಗಿದೆ, ಕಂಟಿನ್ಯೂ ತೋರಿಸ್ತಾ ಇದೆ ಇಲ್ಲಿ 16 ಇಯರ್ಸ್ ಅಂತ ಕಂಟಿನ್ಯೂ ಆಗಿ ತೋರಿಸ್ತಾ ಇದೆ ಇದು ಸೆಂಟೆನ್ಸು. ಸೊ 16 ಇಯರ್ಸ್ ಎಂಡ್ ಆಯಿತು ಅಂತಲೂ ತೋರಿಸ್ತಾ ಇದೆ. ಸೊ ಈ ರೀತಿ ಅಂದರೆ ಒಂದು ಕಂಟಿನ್ಯೂ ಆಗಿ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಎಂಡ್ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ನೋಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ನೋಡಿದ್ವಿ ಅಂದರೆ ಸಿಂಪಲ್ ಫ್ಯೂಚರು, ಫ್ಯೂಚರ್ ಕಂಟಿನ್ಯೂಸು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಮತ್ತು ಫ್ಯೂಚರ್ ಈ 4 ಟೈಪ್ಸ್ನ ಅರ್ಥ ಆದರೆ ಫ್ಯೂಚರ್ ಟೆನ್ಸ್ ಅಂದರೆ ಏನು ಅಂತಲೂ ಪೂರ್ತಿಯಾಗಿ ಅರ್ಥ ಆಗಿರುತ್ತೆ. ಸೊ ಇಲ್ಲಿ ಏನಂದರೆ ನೀವು ಈಸಿಯಾಗಿ ರಿಮೆಂಬರ್ ಮಾಡ್ಕೋಬೋದು ಫ್ಯೂಚರ್ ನಲ್ಲಿರುವ ಟೈಪ್ಸ್ಗಳ ಸೆಂಟೆನ್ಸ್ಗಳನ್ನು ಯಾವ ರೀತಿ ಫೈಂಡ್ ಮಾಡೋದು ಅಂತಂದರೆ, ಮೊದಲನೇದಾಗಿ ಸಿಂಪಲ್ ಫ್ಯೂಚರಲ್ಲಿ ಏನಿಲ್ಲ, ವರ್ಬು V1 ಫಾರ್ಮಲ್ಲಿ ಇರುತ್ತೆ. ಅಲ್ಲಿ ನಾವು ವಿಲ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿರ್ತೀವಿ. ಸೊ ಫ್ಯೂಚರ್ ಕಂಟಿನ್ಯೂಸಲ್ಲಿ ಏನಾಗಿರುತ್ತೆ ಅಂತಂದರೆ ವರ್ಬ್ಗೆ ಮೇನ್ ವರ್ಬೇ ಇರುತ್ತೆ, ಅದು ಅಂದರೆ V1 ಫಾರ್ಮಲ್ಲಿ ಇರುತ್ತೆ. ಅದಕ್ಕೆ ನಾವು INGನ ಆ್ಯಡ್ ಮಾಡಿರ್ತೀವಿ. ಮತ್ತು ವಿಲ್ ಬಿ ಅನ್ನೋ 2 ಸಬ್ಜೆಕ್ಟ್ ಜೊತೆಗೆ ವಿಲ್ ಬಿ ಅನ್ನೋ 2 ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿರ್ತೀವಿ. ಫ್ಯೂಚರ್ ಪರ್ಫೆಕ್ಟಲ್ಲಿ ವಿಲ್ ಹ್ಯಾವ್ ಅನ್ನೋ 2 ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ಮತ್ತು ಅಲ್ಲಿ ವರ್ಬು V2 ಫಾರ್ಮಲ್ಲಿ ಇರುತ್ತೆ. ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ವಿಲ್ ಹ್ಯಾವ್ ಬೀನ್ ಅನ್ನೋ 3 ಹೆಲ್ಪಿಂಗ್ ವರ್ಬ್ನ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ವರ್ಬು V1 ಫಾರ್ಮಲ್ಲಿ ಇರುತ್ತೆ, ಅದು ಕಂಟಿನ್ಯೂ ಆಗಿ ನಾವು INGಯನ್ನು ಇಲ್ಲಿ ಆ್ಯಡ್ ಮಾಡಿರ್ತೀವಿ. ಫ್ಯೂಚರ್ ಟೆನ್ಸಲ್ಲಿರೋ 4 ಟೈಮ್ಸ್ನ ನೀವು ಈ ರೀತಿಯಾಗಿ ರಿಮೆಂಬರ್ನ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಯಾರಿಗ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲರೂ ವಿಡಿಯೋಗೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಗ್ರಾಮರ್ನ ಎಲ್ಲ ಸ್ಟೆಪ್ಗಳನ್ನು ಕಲಿಯೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.